prime success for better future. ಹೆಲೋ ಆತ್ಮೀಯ ಸ್ಪರ್ಧಾಸಕ್ತಿಗಳೇ, ವಿದ್ಯಾರ್ಥಿ ಮಿತ್ರರೇ, ಕಲಿಕೆ ಎನ್ನುವುದು ನಿರಂತರವಾದ ಪ್ರಕ್ರಿಯೆ ಆಗಿರಬೇಕು. ಯಾವಾಗ ಕಲಿಕೆ ಎನ್ನುವುದು ನಿರಂತರವಾಗಿರ್ತದೆ, ಸಾಧನೆಯ ಏಣಿಯನ್ನು ಏರಲಿಕ್ಕೆ ಸಾಧ್ಯ ಆಗ್ತದೆ. ಸಾಧನೆಯ ಮೆಟ್ಟಿಲನ್ನು ಹತ್ತಬೇಕಾದರೆ ಕಲಿಕೆಯಲ್ಲಿ ನಿರಂತರತೆ ಅನಿವಾರ್ಯ. ಯಾವುದೇ ಒಂದು ಸಂದರ್ಭದಲ್ಲಿ ನಾನು ಕಲಿತದ್ದು ಸಾಕು, ನಾನು ಎಲ್ಲವನ್ನು ತಿಳ್ಕೊಂಡಿದ್ದೇನೆ, ಇನ್ನೇನು ಹೆಚ್ಚಿಗೆ ನನಗೆ ಕಲೀಲಿಕ್ಕೆ ಇಲ್ಲ ಎನ್ನುವ ಮನೋಸ್ಥಿತಿ ಬಂದುಬಿಟ್ರೆ ಅಲ್ಲಿ ಮನುಷ್ಯನ ಅಧಿಪತನ ಪ್ರಾರಂಭ ಆಗ್ತದೆ. ಈ ರೀತಿಯ ಮನೋಭಾವ ಯಾರೂ ಬೆಳೆಸ್ಕೊಳ್ಬಾರ್ದು. ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳು, ಉದ್ಯೋಗಾಸಕ್ತರು ಇಂತಹ ಮನೋಭಾವವನ್ನು ಬೆಳೆಸ್ಕೊಳ್ಳೇಬಾರ್ದು. ಯಾಕೆಂದರೆ ವಿದ್ಯಾರ್ಥಿಗಳ ದೃಷ್ಟಿಯಲ್ಲಿ ಹೇಳುವುದಾದರೆ ನಿರಂತರ ಅಭ್ಯಾಸದ ಕಡೆ ಗಮನ ಕೊಟ್ಟು ಬಹಳ ಗಂಭೀರವಾಗಿ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸಿದರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಣಿಯಾದರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಒಳ್ಳೆಯ ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಒಂದು ಸಾರಿ ಉದ್ಯೋಗವನ್ನು ಪಡೆದ ನಂತರ ಕೂಡ ಅದು ಬ್ಯಾಂಕಿನಲ್ಲಿರ್ಬೋದು, ಇನ್ಶೂರೆನ್ಸ್ ಕಂಪನಿಯಲ್ಲಿರ್ಬೋದು, ರೈಲ್ವೆ ಇಲಾಖೆಯಲ್ಲಿರ್ಬೋದು, ಅಥವಾ SDA ಹುದ್ದೆ ಇರ್ಬೋದು, FDA ಹುದ್ದೆ ಇರ್ಬೋದು, ಶಿಕ್ಷಕ ವೃತ್ತಿ ಇರ್ಬೋದು, KS ಅಥವಾ IAS ಇಂತಹ ಒಳ್ಳೆಯ ಉನ್ನತ ಮಟ್ಟದ ಹುದ್ದೆ ಇರ್ಬೋದು. ಈ ಹುದ್ದೆಗಳಲ್ಲೂ ಕೂಡ ಒಂದು ಸಾರಿ ಹುದ್ದೆಗೆ ಸೇರಿದ ನಂತರ ನಮ್ಮ ಕಲಿಕಾಸಕ್ತಿಯನ್ನು ನಾವು ಸ್ಥಗಿತಗೊಳಿಸಿದರೆ, ನನಗೆ ಉದ್ಯೋಗ ಸಿಕ್ಕಿ ಆಯಿತು, ನಾನಿನ್ನು ಕಲಿಯುವುದು ಏನುಂಟು ಅಂಥೇಳಿ ಆ ರೀತಿಯ ಒಂದು ನಕಾರಾತ್ಮಕ ಮನೋಧರ್ಮವನ್ನು ಬೆಳೆಸ್ಕೊಂಡ್ರೆ ನಮ್ಮ ಬೆಳವಣಿಗೆ ಅಲ್ಲೇ ಸ್ತಬ್ಧ ಆಗ್ತದೆ, ಬೆಳವಣಿಗೆ ನಿಲ್ತದೆ. ಯಾಕೆಂದರೆ ಉದ್ಯೋಗಕ್ಕೆ ಸೇರಿದ ನಂತರ ಕೂಡ ನಾವು ನಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಮತ್ತೆ ಅಭಿವೃದ್ಧಿಯನ್ನು ಕಾಣುವವರಾಗಬೇಕು. ಉದ್ಯೋಗ ಕ್ಷೇತ್ರದಲ್ಲಿ ದಿನೇ ದಿನೇ ಉನ್ನತ ಮಟ್ಟಕ್ಕೆ ಹೋಗುವಂತಹ ಮನೋಧರ್ಮ ನಮ್ಮಲ್ಲಿರಬೇಕು. ಈಗ ಬ್ಯಾಂಕಿನಲ್ಲಿ ಹೇಳುವುದಾದರೆ ಒಂದು ಕೇವಲ ಕ್ಲರಿಕಲ್ ಲೆವೆಲಿಗೆ ನಾವು ಒಳ ಹೋದರೆ, ಉದ್ಯೋಗ ಪಡೆದರೆ, ನಿವೃತ್ತಿ ಆಗುವವರೆಗೂ ಸುಮಾರು 30 ವರ್ಷಗಳಿಗಿಂತಲೂ ಹೆಚ್ಚು ಅವಧಿ ಅಥವಾ 25-30 ವರ್ಷಗಳ ಕಾಲ ನಿವೃತ್ತಿ ಆಗುವವರೆಗೂ ಕೇವಲ ಬ್ಯಾಂಕಿನ ಒಂದು ಕ್ಲರ್ಕ್ ಆಗಿದ್ದರೆ ಸಾಲದು. ಈ ಮನೋಧರ್ಮ ನಮ್ಮಲ್ಲಿ ಬರಬೇಕು. ಬ್ಯಾಂಕಿನಲ್ಲಿ ಒಂದು ಕ್ಲರಿಕಲ್ ಜಾಬನ್ನು ಪಡೆದವನು ಕೂಡ ನಾನು ಪದೋನ್ನತಿ ಪಡೀಬೇಕು, ನಾನು ಆಫೀಸರ್ ಆಗಬೇಕು, ನಾನು ಮ್ಯಾನೇಜರ್ ಹುದ್ದೆಗೆ ಏರಬೇಕು, ಮ್ಯಾನೇಜರ್ ಹುದ್ದೆಯಿಂದ ನಂತರ ಬೇರೆ ಬೇರೆ ಉನ್ನತ ಸ್ತರದ ಹುದ್ದೆಗಳು ಬ್ಯಾಂಕಿನ ವಲಯದಲ್ಲಿ ಕೂಡ ಇದೆ. ಅದು ಡಿವಿಷನಲ್ ಮ್ಯಾನೇಜರ್ ಇರ್ಬೋದು, ಜನರಲ್ ಮ್ಯಾನೇಜರ್ ಇರ್ಬೋದು, ಅಥವಾ ರೀಜನಲ್ ಮ್ಯಾನೇಜರ್ಸ್ ಇರ್ಬೋದು. ಇಂತಹ ಅತ್ಯುನ್ನತ ಹುದ್ದೆಗಳಿಗೆ ನಾನು ಏರಬೇಕು, ನನ್ನ ಬದುಕಲ್ಲಿ ಅತ್ಯುನ್ನತ ಸಾಧನೆಯ ಮೆಟ್ಟಲನ್ನು ನಾನು ತಲುಪಲೇಬೇಕು ಎನ್ನುವಂತಹ ಒಂದು ಸಂಕಲ್ಪ ಮಾಡಿಕೊಂಡ್ರೆ, ಅದಕ್ಕೆ ತಕ್ಕಂತೆ ಗಂಭೀರ ಸಿದ್ಧತೆಯನ್ನು ಮಾಡ್ತಾ ಇದ್ದರೆ ಖಂಡಿತವಾಗಿ ಯಶಸ್ಸು ನಮಗೆ ಎಟಕ್ತದೆ, ಯಶಸ್ಸು ಸಿಗ್ತದೆ. ಇಲ್ಲ, ನಾನು ಒಂದು ಕ್ಲರಿಕಲ್ ಜಾಬ್ ಸಿಕ್ಕಿದೆ, ನಾನು ಸುಮ್ಮನೆ ನನ್ನ ಪಾಡಿಗೆ ಸುಮ್ಮನೆ ಇರ್ತೇನೆ, ಏನೋ ಒಂದು ಸಂಸಾರ ನಿಭಾಯಿಸಲಿಕ್ಕೆ ಬೇಕಾದಷ್ಟು ಸಂಬಳ ಸಿಗ್ತದೆ ಎನ್ನುವ ಮನೋಧರ್ಮವನ್ನು ಇಟ್ಕೊಂಡ್ರೆ ನಿವೃತ್ತಿ ಆಗುವವರೆಗೂ ಅದೇ ಒಂದು ಹಂತದಲ್ಲೇ ಉಳಿತೇವೆ ನಾವು. ಮನುಷ್ಯ ಎನ್ನುವವನಿಗೆ ಆಸೆ ಇರಬೇಕು, ಖಂಡಿತವಾಗಿಯೂ ಮಹದಾಸೆ ಇರಬೇಕು.
ಆದರೆ ದುರಾಸೆ ಇರಬಾರ್ದು. ಆಸೆ ಇರಬೇಕು, ಮಹದಾಸೆಯನ್ನು ಇಟ್ಕೊಳ್ಬೇಕು, ಕನಸು ಕಾಣಬೇಕು. ನಾನು ಒಂದು ಬ್ಯಾಂಕಿನ ಮ್ಯಾನೇಜರ್ ಆಗಬೇಕು, ಆಫೀಸರ್ ಆಗಬೇಕು, ರೀಜನಲ್ ಮ್ಯಾನೇಜರ್ ಆಗಬೇಕು, ಅಥವಾ ಒಂದು ಸರ್ಕಾರಿ ಕಚೇರಿಯಲ್ಲಿ FDA ಹುದ್ದೆಗೆ ಸೇರ್ಪಡೆಗೊಂಡ್ರೆ ನಂತರ ನಾನು ಪದೋನ್ನತಿಯಾಗಿ ಒಂದು ಕಚೇರಿಯಲ್ಲಿ ಸೂಪರಿಂಟೆಂಡೆಂಟ್ ಆಗಬೇಕು, ಕಚೇರಿಯ ಮುಖ್ಯಸ್ಥ ಆಗಬೇಕು, ನಿರ್ವಾಹಕ ಆಗಬೇಕು, ಕಚೇರಿಯಲ್ಲಿ ಉನ್ನತ ಮಟ್ಟದ ಹುದ್ದೆಯನ್ನು ಅಲಂಕರಿಸಬೇಕು ಎನ್ನುವಂತಹ ಒಂದು ಮಹದಾಸೆಯನ್ನು ಇಟ್ಕೊಂಡ್ರೆ ಅದಕ್ಕೆ ಪೂರಕವಾಗಿ ಕಲಿಕಾಸಕ್ತಿಯನ್ನು ಉಳಿಸ್ಕೊಂಡು ದಿನನಿತ್ಯ ಬಿಡುವಿನ ಸಮಯದಲ್ಲಿ ಮನೆಯಲ್ಲಿ ಅಲ್ಪ ಸ್ವಲ್ಪ ವಿದ್ಯಾಸಕ್ತಿ ಕಲಿಕಾಸಕ್ತಿಯನ್ನು ಮುಂದುವರಿಸಿಕೊಂಡು ಸತತ ಪ್ರಯತ್ನವನ್ನು ಮಾಡ್ತಾ ಹೋದರೆ ಖಂಡಿತವಾಗಿಯೂ ಅಂತಹ ಮಹದಾಸೆಯನ್ನು ಈಡೇರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಮನೆಯಲ್ಲಿ ಬಿಡುವಿನ ಸಮಯದಲ್ಲಿ ದಿನನಿತ್ಯ ನಿತ್ಯ ಪತ್ರಿಕೆಗಳನ್ನು ಓದುವುದು, ನ್ಯೂಸ್ ಪೇಪರ್ಗಳನ್ನು ಓದುವುದು, ಇನ್ನು ಒಳ್ಳೊಳ್ಳೆಯ ಮ್ಯಾಗಝಿನ್ಸ್ ಓದುವುದು, ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂತಹ ಪುಸ್ತಕಗಳು ಮಾರ್ಕೆಟಲ್ಲಿ ಲಭ್ಯ ಇರ್ತದೆ. ಇಂಥದನ್ನು ಸದಾ ಓದ್ತಾ ಇದ್ದರೆ, ಸದಾ ಒಂದು ಉದ್ದೇಶವನ್ನು ಇಟ್ಕೊಂಡು ಗಂಭೀರವಾಗಿ ಸಿದ್ಧತೆ ಮಾಡಿದರೆ, ಹುದ್ದೆಗೆ ಸೇರಿದ ನಂತರ ಕೂಡ ಬೇರೆ ಬೇರೆ ಇಲಾಖೆಗಳಲ್ಲಿ, ಎಲ್ಲ ಇಲಾಖೆಗಳಲ್ಲಿ ಪದೋನ್ನತಿಗೆ ಬೇಕಾದಂತಹ ಹಲವಾರು ಪರೀಕ್ಷೆಗಳನ್ನು ಕೂಡ ನಡೆಸ್ತಾರೆ. ಪ್ರತ್ಯೇಕವಾಗಿ ಪದೋನ್ನತಿಗಳಿಗೆ ಬೇಕಾದಂತಹ ಅರ್ಹತೆಯನ್ನು ಪರೀಕ್ಷೆ ಮಾಡಲಿಕ್ಕೆ ನೌಕರರಿಗೆ ಪರೀಕ್ಷೆಗಳನ್ನು ಮಾಡ್ತಾರೆ. ಈ ನೌಕರರಿಗೆ ಮಾಡುವ ಪರೀಕ್ಷೆಗಳಲ್ಲಿ ನಾವು ಹೆಚ್ಚು ಅಂಕಗಳನ್ನು ಪಡೆದರೆ ನಮ್ಮ ಇರುವಂತಹ ಕಚೇರಿಯಲ್ಲಿ ಇರುವಂತಹ ಇಲಾಖೆಯಲ್ಲೇ ನಮಗೆ ಬಹಳ ಬೇಗ ಪದೋನ್ನತಿ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿ ನಮ್ಮನ್ನು ನಾವು ಅಪ್ಡೇಟ್ ಮಾಡ್ತಾ ಹೋಗಬೇಕು. ಅಪ್ಡೇಷನ್, ಜ್ಞಾನ ವೃದ್ಧಿಸ್ಕೊಳ್ಬೇಕು. ಜ್ಞಾನದ ಜೊತೆ ಬೇರೆ ಬೇರೆ ಸ್ಕಿಲ್ಸ್, ಕೌಶಲ್ಯಗಳನ್ನು ಕೂಡ ವೃದ್ಧಿಸ್ಕೊಳ್ಬೇಕು. ಜ್ಞಾನ ಮತ್ತು ಕೌಶಲ್ಯಗಳನ್ನು ನಿರಂತರವಾಗಿ ನಾವು ವೃದ್ಧಿಸಿಕೊಂಡ್ರೆ ಖಂಡಿತವಾಗಿ ನಮ್ಮ ಉದ್ಯೋಗ ಸ್ಥಳದಲ್ಲೂ ನಮ್ಮನ್ನು ಎಲ್ಲರೂ ಹೆಚ್ಚು ಹೆಚ್ಚು ಗೌರವಿಸ್ತಾರೆ. ನಾವು ಯಾವುದೇ ಕಚೇರಿಯಲ್ಲಿ ಉದ್ಯೋಗ ಮಾಡಿದರೂ, ಅದು ಶಾಲೆಯಲ್ಲಿರ್ಬೋದು, ಬ್ಯಾಂಕಿನಲ್ಲಿರ್ಬೋದು, ಇನ್ಶೂರೆನ್ಸ್ ಕಂಪನಿಯಲ್ಲಿರ್ಬೋದು, ಪೊಲೀಸ್ ಇಲಾಖೆಯಲ್ಲಿರ್ಬೋದು, ನಮಗೆ ಹೆಚ್ಚು ಹೆಚ್ಚು ಗೌರವ ಲಭಿಸ್ತದೆ. ಖಂಡಿತವಾಗಿ ನಮ್ಮ ಸಹೋದ್ಯೋಗಿಗಳು ನಮ್ಮನ್ನು ಬಹಳ ಇಷ್ಟಪಡ್ತಾರೆ, ತುಂಬ ಗೌರವದಿಂದ ಕಾಣ್ತಾರೆ. ಯಾಕೆಂದರೆ ನಾವು ತುಂಬ ಬುದ್ಧಿವಂತಿಕೆಯವರು, ತುಂಬ ಜ್ಞಾನದಾಹ ಇರುವವರು, ತುಂಬ ವಿಚಾರಗಳನ್ನು ಅರ್ಥೈಸಿಕೊಂಡವರು, ತುಂಬ ಗಾಂಭೀರ್ಯತೆ ಇರುವವರು, ತುಂಬ ಕಲಿಕಾಸಕ್ತಿ ಇರುವವರು ಅಂಥೇಳಿ ನಮ್ಮ ಎಲ್ಲ ಸಹೋದ್ಯೋಗಿಗಳು, ಅದು ಕೆಳಮಟ್ಟದ ಅಧಿಕಾರಿಗಳಿರ್ಬೋದು ಅಥವಾ ನಮ್ಮ ಹಿರಿಯ ಅಧಿಕಾರಿಗಳಿರ್ಬೋದು, ನಮ್ಮನ್ನು ತುಂಬ ಗೌರವಿಸ್ತಾರೆ. ನಮಗೆ ವಿಶೇಷವಾದ ಕೆಲವು ಚಾಲೆಂಜ್ಗಳನ್ನು, ಟಾಸ್ಕ್ಗಳನ್ನು ನಮ್ಮ ಕಚೇರಿಗಳಲ್ಲಿ, ಇಲಾಖೆಗಳಲ್ಲಿ ನೀಡ್ತಾರೆ. ಸಾಮಾನ್ಯವಾಗಿ ಇತರರು ನಿರ್ವಹಿಸಲಿಕ್ಕೆ ಸಾಧ್ಯ ಆಗದಿದ್ದಂತಹ ಕೆಲವು ಜಟಿಲ ಸಮಸ್ಯೆಗಳು ಎದುರಾದಾಗ ನಮ್ಮಂತಹ ಉತ್ಸುಕತೆ ಉಳ್ಳಂತಹ, ನಮ್ಮಂತಹ ಬುದ್ಧಿವಂತರು, ನಮ್ಮಂತಹ ಗಾಂಭೀರ್ಯತೆ ಇರುವವರು, ನಮ್ಮಂತಹ ಪರಿಶ್ರಮ ಪಡುವವರು, ನಮ್ಮಂತಹ ನಾಲೆಜ್ ಅಪ್ಡೇಷನ್ ಮಾಡಿಕೊಳ್ಳುವವರನ್ನು ಖಂಡಿತವಾಗಿ ಕರೆದು ಇಂತಹ ಒಂದು ಜಟಿಲ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಲಿಕ್ಕೆ ಅಥವಾ ಅಂತಹ ಕೆಲಸಗಳನ್ನು ಪೂರೈಸಲಿಕ್ಕೆ ನಮ್ಮಲ್ಲಿ ಮನವಿ ಮಾಡ್ತಾರೆ. ಇದನ್ನು ನಾವು ಸ್ವೀಕರಿಸಬೇಕು, ಸ್ವಾಗತಿಸಬೇಕು. ವಿ ಹ್ಯಾವ್ ಟು ಆಕ್ಸೆಪ್ಟ್ ದಿ ಚಾಲೆಂಜಸ್. ಯಾವುದೇ ಸವಾಲು ಎದುರಾದರೂ ನಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಆ ಸವಾಲನ್ನು ನಾವು ಸ್ವೀಕರಿಸಬೇಕು. ನಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಸವಾಲುಗಳನ್ನು ಸ್ವೀಕರಿಸುವುದು ಅಂದರೆ ನಾವು ಸಾಧನೆಯ ಮೆಟ್ಟಲನ್ನು ಹತ್ತುವುದು ಎನ್ನುವುದು ಅರ್ಥ. ಸಾಧನೆಯ ಮೆಟ್ಟಲನ್ನು ದಿನೇ ಒಂದಾದ ನಂತರ ಇನ್ನೊಂದನ್ನು ಹತ್ತಬೇಕಾದರೆ ಸವಾಲುಗಳನ್ನು ಸ್ವೀಕರಿಸಬೇಕು. ಸವಾಲುಗಳನ್ನು ಸ್ವೀಕರಿಸಬೇಕಾದ್ರೆ ಅದಕ್ಕೆ ಬೇಕಾದಂತಹ
ಜ್ಞಾನ ಸಂಪಾದನೆ, ಅಕ್ವಿಸಿಷನ್ ಆಫ್ ನಾಲೆಡ್ಜ್ ಆಗಬೇಕು, ಅಪ್ಡೇಷನ್ ಆಗಬೇಕು, ಕೌಶಲ್ಯಗಳನ್ನು ನಾವು ವೃದ್ಧಿಪಡಿಸ್ಕೊಳ್ಬೇಕು. ಈ ರೀತಿ ನಿರಂತರವಾಗಿ ಇಫ್ ಯು ಅಕ್ವೈರ್ ನಾಲೆಡ್ಜ್, ಇಫ್ ಯು ಅಪ್ಡೇಟ್ ಯುವರ್ ಸೆಲ್ಸ್, ಇಫ್ ಯು ಟ್ರೈ ಟು become or try to have a control or say mastery over various skills, certainly people respect us and we come across lots of challenges and we are able to solve the challenges. ಈ ಎಲ್ಲ ಸವಾಲುಗಳನ್ನು ನಮಗೆ ಬಹಳ ಸುಲಲಿತವಾಗಿ ಉತ್ತರಿಸಲಿಕ್ಕಾಗ್ತದೆ. ಸವಾಲುಗಳು ನಮ್ಮೆದುರು ಬರುವುದು, ಸವಾಲುಗಳನ್ನು ಸ್ವೀಕರಿಸುವುದು, ಸವಾಲುಗಳ ಬಗ್ಗೆ ಧನಾತ್ಮಕವಾದ ದೃಷ್ಟಿಕೋನವನ್ನು ಇಟ್ಕೊಳ್ಳುವುದು, ಸವಾಲನ್ನು ಖಂಡಿತವಾಗಿ ನಿಭಾಯಿಸುವುದೇ ಸಾಧನೆಯ ಮೆಟ್ಟಿಲು. ಈ ದಿಸೆಯಲ್ಲಿ ಎಲ್ಲ ಪರೀಕ್ಷಾರ್ಥಿಗಳು, ವಿದ್ಯಾರ್ಥಿಗಳು ಇರ್ಬೋದು ಅಥವಾ ವೃತ್ತಿಗೆ ಸೇರಿದ ನಂತರ ಇರ್ಬೋದು, ಮನುಷ್ಯ ಅಂದರೆ ಈ ಮನೋಧರ್ಮವನ್ನು ಬೆಳೆಸ್ಕೊಳ್ಬೇಕು. ಕಲಿಕಾಸಕ್ತಿ ಎನ್ನುವುದು ನಿರಂತರವಾಗಿರಬೇಕು. ಶ್ರೀರಾಮಕೃಷ್ಣ ಪರಮಹಂಸರು ಬಹಳ ಸ್ಪಷ್ಟವಾಗಿ ತಮ್ಮ ಮಾತುಗಳಲ್ಲಿ ಹೇಳಿದ್ದಾರೆ, ಆ್ಯಸ್ ಲಾಂಗ್ ಆಸ್ ಐ ಲಿವ್ ಸೋ ಲಾಂಗ್ ಡು ಐ ಲರ್ನ್. ಅಂದರೆ ನಾನು ಜೀವನ ಪರ್ಯಂತ ಸಾಯುವ ಕ್ಷಣದವರೆಗೂ ನಾನು ನನ್ನಲ್ಲಿ ಕಲಿಕಾಸಕ್ತಿಯನ್ನು ಉಳಿಸ್ಕೊಳ್ತೇನೆ, ನಿರಂತರವಾಗಿ ಕಲಿಯುವ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ತೇನೆ ಎನ್ನುವ ಮಾತುಗಳನ್ನು ಶ್ರೀರಾಮಕೃಷ್ಣ ಪರಮಹಂಸರು ಬಹಳ ಚೆನ್ನಾಗಿ ತಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಈ ರೀತಿ ಕಲಿಕಾಸಕ್ತಿಯನ್ನು ಇಟ್ಕೊಂಡ್ರೆ ಮಾತ್ರ ಜೀವನವನ್ನು ಕೂಡ ಬಹಳ ಸಂತೋಷದಿಂದ ಮುನ್ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಯಾವ ಕ್ಷಣದಲ್ಲೂ ನಮಗೆ ಯಾವುದೇ ರೀತಿಯ ಬೇಸರ, ಸಂದಿಗ್ಧತೆ, ಅನಾನುಕೂಲತೆ, ತೊಂದರೆ, ಮನಸ್ಸಿಗೆ ನೋವು ಎನ್ನುವುದು ಎದುರಾಗುವುದಿಲ್ಲ. ಮನಸ್ಸಿಗೆ ನೋವು, ಬೇಸರ ಎದುರಾದರೂ ಕೂಡ ಈ ಒಳ್ಳೆಯ ಮನೋಧರ್ಮ, ಕಲಿಕಾಸಕ್ತಿ ನಮ್ಮನ್ನು ಖಂಡಿತ ಮುನ್ನಡೆಸ್ತದೆ. ಆ ಮನಸ್ಸಿನ ಬೇಸರವನ್ನು ಅಥವಾ ಅಲ್ಪ ಸ್ವಲ್ಪ ತೊಡಕುಗಳನ್ನು ಈ ನಮ್ಮ ವಿಶೇಷವಾದ ಕಲಿಕಾಸಕ್ತಿ ತೆಗೆದು ಹಾಕ್ತದೆ. ಕಲಿಕಾಸಕ್ತಿ ಅದನ್ನು ಖಂಡಿತವಾಗಿ ನಿವಾರಣೆ ಮಾಡ್ತದೆ. ಈ ರೀತಿಯಲ್ಲಿ ನಾವು ನಿರಂತರ ಕಲಿಕೆಯಲ್ಲಿ ನಾವು ತೊಡಗಿಸಿಕೊಳ್ಬೇಕು. ಈ ಮೂಲಕ ನಮಗೆ ಖಂಡಿತವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು ಪ್ರಮುಖ ವಿಷಯ ಅಂದರೆ ವಿದ್ಯಾರ್ಥಿ ಮಿತ್ರರೇ, ಈ ಯಶಸ್ಸು ಕಾಣಬೇಕಾದರೆ ನಾವು ತುಂಬ ಹಣವನ್ನು ವ್ಯಯ ಮಾಡಿ, ಪುಸ್ತಕಗಳನ್ನು ಖರೀದಿ ಮಾಡಿ ತುಂಬ ಓದಬೇಕು, ಜ್ಞಾನ ಸಂಪಾದನೆ ಮಾಡಬೇಕು ಎನ್ನುವುದು ಏನೂ ಇಲ್ಲ. ಈಗಿನ ಈ ಮೊಬೈಲ್ ಯುಗದಲ್ಲಿ ನಿಮಗೆಲ್ಲ ತಿಳಿದಿದ್ದಂತೆ ಮೊಬೈಲ್ನಲ್ಲಿ, ನಿಮ್ಮ ಯೂಟ್ಯೂಬ್ನಲ್ಲಿ ಅಥವಾ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಬೇಕಾದಂತಹ ವಸ್ತುಗಳು, ವಿಷಯಗಳು ಸಿಗ್ತದೆ. ಪ್ರಪಂಚದ ಎಲ್ಲೆಡೆ ನಡೆಯುವಂತಹ ಪ್ರಚಲಿತ ವಿದ್ಯಮಾನ್ಯಗಳು, ಆಗುಹೋಗುಗಳು, ಇತಿಹಾಸದ ವಿಷಯಗಳು, ವೈಜ್ಞಾನಿಕ ಕ್ರಾಂತಿ, ಕೈಗಾರಿಕಾ ಕ್ರಾಂತಿ, ಸಂಶೋಧನೆಗಳು, ಕೊಡುಗೆಗಳು ಇತ್ಯಾದಿ ನಿರಂತರವಾಗಿ ನಮಗೆ ಮೊಬೈಲ್ ಫೋನ್ನಲ್ಲಿ ಲಭ್ಯ ಇರ್ತದೆ. ಅದನ್ನು ನೋಡಿ ಕೂಡ ಬೇಕಾದ ವಿಷಯಗಳನ್ನು ಕಲಿತ್ಕೊಳ್ಬೋದು, ತಿಳ್ಕೊಳ್ಬೋದು. ಯಾವ ವಿಷಯ ನಮ್ಮ ಆಸಕ್ತಿಗೆ ಅನುಗುಣವಾಗಿದೆ, ಪೂರಕವಾಗಿದೆ, ನಮ್ಮ ಆಸಕ್ತಿಯ ಜೊತೆ ಹೊಂದಾಣಿಕೆ ಆಗ್ತದೆ, ಅಂತಹದನ್ನು ಹೆಚ್ಚೆಚ್ಚು ನಾವು ತಿಳ್ಕೊಳ್ಬೋದು. ಅಗತ್ಯ ಬಿದ್ದಲ್ಲಿ ಅಂಥದನ್ನು ಟಿಪ್ಪಣಿ ಮಾಡಿಕೊಂಡು ಒಂದು ಸಣ್ಣ ನೋಟ್ಸ್ ಅಥವಾ ಫೈಲ್ ಥರ ರಚನೆ ಮಾಡಿಕೊಂಡು ನೀವು ಇಟ್ಕೊಂಡ್ರೆ ನಿಮ್ಮ ಪರೀಕ್ಷೆಗಳಿಗೆ ನೀವು ಸಿದ್ಧತೆಯ ಒಂದು ಕೈಪಿಡಿಯಾಗಿ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಈ ರೀತಿ ವಿದ್ಯಾರ್ಥಿ ಮಿತ್ರರು ನಿರಂತರ ಕಲಿಕೆ ಕಡೆ ಗಮನ ಕೊಡಬೇಕು. ಈ ರೀತಿ ಕಲಿಕೆ ಕಡೆ ಗಮನ ಕೊಟ್ಟರೆ ನೀವು, ನಾನು ನಿರುದ್ಯೋಗಿ, ನನಗೆ ಉದ್ಯೋಗ ಸಿಗಲಿಲ್ಲ, ಯಾವುದೇ ಸರ್ಕಾರ ನನಗೆ ಉದ್ಯೋಗ ಕೊಡಲಿಲ್ಲ, ಉದ್ಯೋಗ ಸೃಷ್ಟಿ ಮಾಡಲಿಲ್ಲ ಎನ್ನುವ ಮಾತು ಬರುವುದೇ ಇಲ್ಲ. ಉದ್ಯೋಗ ಸೃಷ್ಟಿ ಮಾಡುವುದು ಎನ್ನುವುದು ಒಂದು ಮಾತು ಬಹಳ ಒಂದು ಅಗತ್ಯಕ್ಕೆ ಅಥವಾ ಬಹಳ ಒಂದು ಕ್ಷುಲ್ಲಕ ವಿಷಯ, ಒಂದು ಸಿಲ್ಲಿ.
ಉದ್ಯೋಗ ಸೃಷ್ಟಿ ಆಗಲಿಲ್ಲ, ನನಗೆ ಉದ್ಯೋಗ ಸಿಗಲಿಲ್ಲ ಅಲ್ಲ. ನಿಮಗೆ ಉದ್ಯೋಗವನ್ನು ಪಡೀಲಿಕ್ಕೆ ಎಷ್ಟು ಅರ್ಹತೆ ಉಂಟು ಎನ್ನುವುದನ್ನು ನೀವು ನೋಡಬೇಕು. ಭಾರತದಲ್ಲಿ 150 ಕೋಟಿ ಜನ ಇದ್ದರೆ 150 ಕೋಟಿ ಜನರಿಗೂ ಉದ್ಯೋಗವನ್ನು ಸೃಷ್ಟಿ ಮಾಡಿ ಯಾವುದೇ ಸರ್ಕಾರ, ಯಾವುದೇ ಮಂತ್ರಿ ಅಥವಾ ಯಾವುದೇ ಸಚಿವರು ನಮಗೆ ಭರವಸೆ ಕೊಡಲಿಕ್ಕಾಗುವುದಿಲ್ಲ, ಉದ್ಯೋಗ ಸೃಷ್ಟಿ ಮಾಡಲಿಕ್ಕಾಗುವುದಿಲ್ಲ. ಉದ್ಯೋಗವನ್ನು ಮಾಡಲಿಕ್ಕೆ ನಮ್ಮ ಹತ್ರ ಅರ್ಹತೆ ಇದೆಯಾ? ಅದು ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಬೇಕಾದ ವಿಷಯ. ನಮಗೆ ನಮ್ಮ ಮನೆಯಲ್ಲೇ ಇರುವ ಕೆಲಸವನ್ನು ಮಾಡಲಿಕ್ಕೂ ನಮಗೆ ಅರ್ಹತೆ ಇಲ್ಲ, ನಾವು ಆಸಕ್ತಿ ತೋರಿಸೋದಿಲ್ಲ. ನಮ್ಮ ಮನೆಯೊಳಗೆ ನಮ್ಮ ಕುಟುಂಬದ ಸದಸ್ಯರೊಳಗಿರುವಂತಹ ಮನೆಯ ನಿತ್ಯದ ಸಣ್ಣ ಪುಟ್ಟ ಕೆಲಸವನ್ನು ಮಾಡಲಿಕ್ಕೂ ನಾವು ಆಸಕ್ತಿ ತೋರಿಸೋದಿಲ್ಲ. ಆ ಒಂದು ಹಂತದಲ್ಲಿರುವಂತಹ ನಾವು ನನಗೆ ಉದ್ಯೋಗ ಸಿಗಲಿಲ್ಲ ಎನ್ನುವುದು ಅಥವಾ ಬೇರೆಯವರನ್ನು ದೂಷಣೆ ಮಾಡೋದು ದೊಡ್ಡ ಒಂದು ಕೆಟ್ಟ ಚಾಳಿ. ಹೌ ಫಾರ್ ಆಮ್ ಐ ಗುಡ್? ಹೌ ಫಾರ್ ಆಮ್ ಐ ರಿಯಲಿ ಎಂಪ್ಲಾಯಬಲ್? ಈ ರೀತಿಯ ಪ್ರಶ್ನೆಗಳನ್ನು ನಾವು ಹಾಕ್ಕೊಳ್ಬೇಕು. ನನಗೆ ಎಂಪ್ಲಾಯಬಿಲಿಟಿ ಇಲ್ಲ, ನನ್ನನ್ನು ಯಾರೂ ಉದ್ಯೋಗಕ್ಕೆ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ನನಗೆ ಆಸಕ್ತಿಯೂ ಇಲ್ಲ, ಕಲಿಕಾಸಕ್ತಿ ಇಲ್ಲ, ಉದ್ಯೋಗವನ್ನು ಪಡೆಯುವಂತಹ ಯೋಗ್ಯತೆ ಇಲ್ಲ. ಅರ್ಹತೆಗಳು ಬೇರೆ. ಕೇವಲ ಒಂದು ಗ್ರ್ಯಾಜುಯೇಷನ್ ಆದರೆ ಒಂದು ಉದ್ಯೋಗಕ್ಕೆ ಅರ್ಜಿ ಹಾಕ್ಬೋದು, ಅದು ಅರ್ಹತೆ. ಉದ್ಯೋಗಕ್ಕೆ ಅರ್ಹತೆ ಬೇರೆ, ಉದ್ಯೋಗವನ್ನು ಪಡೆಯುವಂತಹ ಯೋಗ್ಯತೆ ಬೇರೆ. ಸೊ ಎಂಪ್ಲಾಯಬಿಲಿಟಿ ಅಂದರೆ ಉದ್ಯೋಗವನ್ನು ಪಡೆಯುವಂತಹ ಯೋಗ್ಯತೆ. ಈ ಯೋಗ್ಯತೆಯನ್ನು ಮೈಗೂಡಿಸಿಕೊಳ್ಬೇಕು, ಈ ಯೋಗ್ಯತೆಯನ್ನು ನಾವು ಬೆಳೆಸ್ಕೊಳ್ಬೇಕು. ಈ ರೀತಿ ಉದ್ಯೋಗ ಪಡೆಯುವ ಯೋಗ್ಯತೆಯನ್ನು ನಾವು ಸಂಪಾದನೆ ಮಾಡಿಕೊಂಡ್ರೆ, ಗಳಿಸ್ಕೊಂಡ್ರೆ, ನಮ್ಮಲ್ಲಿದ್ದರೆ ಖಂಡಿತವಾಗಿ ನಮ್ಮನ್ನು ಬೇರೆಯವರು ಗುರುತಿಸ್ತಾರೆ, ನಮಗೆ ಉದ್ಯೋಗ ಸಿಗ್ತದೆ. ವಿದ್ಯಾರ್ಥಿ ಮಿತ್ರರೇ, ಈ ದಿಸೆಯಲ್ಲಿ ಒಂದು ಕೆಟ್ಟ ಒಂದು ಕಲ್ಪನಾ ಲೋಕದಿಂದ ನನಗೆ ಬೇರೆಯವರು ಉದ್ಯೋಗ ಕೊಡಬೇಕು, ಬೇರೆಯವರೇ ನನಗೆ ಸಹಾಯ ಮಾಡಬೇಕು, ಬೇರೆಯವರ ಸಹಾಯ ಹಸ್ತ ಇದ್ದರೆ ಮಾತ್ರ ನಾನು ಏನಾದರೂ ಬದುಕು ರೂಪಿಸ್ಕೊಳ್ಬೋದು ಎನ್ನುವ ಒಂದು ಕೆಟ್ಟ ಕಲ್ಪನಾ ಲೋಕದಿಂದ ನೀವು ಹೊರಗೆ ಬನ್ನಿ. ನಾನು ಸಾಧನೆ ಮಾಡಬಲ್ಲೆ, ನನ್ನ ಹತ್ರ ಏನಾದರೂ ಸಾಧಿಸಲಿಕ್ಕೆ ಸಾಧ್ಯ ಉಂಟು, ನಾನು ಬೇಕಾದಂತಹ ಯೋಗ್ಯತೆಯನ್ನು ಬೆಳೆಸ್ಕೊಳ್ತೇನೆ ಎನ್ನುವಂತಹ ಒಂದು ಹಂಬಲ, ಎನ್ನುವಂತಹ ಶುದ್ಧ ಪರಿಶುದ್ಧ ಮನೋಭಾವನೆಯನ್ನು ಬೆಳೆಸ್ಕೊಂಡು ಒಂದು ದೊಡ್ಡ ಮಹದಾಸೆಯನ್ನು ಇಟ್ಕೊಂಡು, ದೊಡ್ಡ ಗುರಿಯನ್ನು ಇಟ್ಕೊಂಡು ನೀವು ಪ್ರಯತ್ನ ಪಡಲಿಕ್ಕೆ ಪ್ರಾರಂಭ ಮಾಡಿದರೆ, ಇವತ್ತಿನಿಂದ ಪ್ರಯತ್ನ ಪಡಲಿಕ್ಕೆ ಪ್ರಾರಂಭ ಮಾಡಿದರೆ ಖಂಡಿತವಾಗಿ ಒಂದು 6 ತಿಂಗಳು ಅಥವಾ 1 ವರ್ಷ ಅಥವಾ 2 ವರ್ಷದ ಒಳಗೆ ನಿಮಗೆ ಒಳ್ಳೆಯ ಉದ್ಯೋಗವನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ಉದ್ಯೋಗ ಪಡೆದ ನಂತರ ಕೂಡ ಅಲ್ಲೇ ತಟಸ್ಥರಾಗಬೇಡಿ, ಮುಂದುವರಿಬೇಕು, ಬೆಳಿಬೇಕು, ಚೇಂಜ್ ಆಗಬೇಕು, ಬದಲಾವಣೆ ಆಗಬೇಕು. ಬದಲಾವಣೆ ಎನ್ನುವುದು ನಿರಂತರ. ಬದಲಾವಣೆಯನ್ನು ಯಾರೂ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ಇಟ್ಸ್ ಬಟ್ ಇನೆವಿಟೇಬಲ್. ಥಿಂಗ್ಸ್ ಹ್ಯಾವ್ ಟು ಚೇಂಜ್. ಸೊ ಬದಲಾವಣೆ ಆದ ಹಾಗೆ ನೀವು ಕೂಡ ಆ ಬದಲಾವಣೆಗೆ ಒಗ್ಗಿಕೊಳ್ಬೇಕು, ಅದೇ ರೀತಿ ನೀವು ಬೆಳಿಬೇಕು. ಸೊ ಯು ಕೆನಾಟ್ ಸ್ಟಾಪ್ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್. ದರ್ ಈಸ್ ನೋ ಸ್ಯಾಚುರೇಷನ್. ನಮಗೆ ಒಂದು ಸ್ಯಾಚುರೇಷನ್ ಪಾಯಿಂಟ್ ಎನ್ನುವುದಿಲ್ಲ. We have to work continuously, we have to struggle continuously to prosper day in and day out. ಈ ಥರ ಮಾಡಿದರೆ ನಿಮಗೆ ಸಾಧನೆಯ ಮೆಟ್ಟಿಲನ್ನು ಹತ್ತಲಿಕ್ಕಾಗ್ತದೆ. ಸಾಧನೆಯ ಮೆಟ್ಟಿಲಿನ ಕಡೆ ನೀವೆಲ್ಲ ನಿಮ್ಮ ಗಮನವನ್ನು ಕೊಡಿ ಆತ್ಮೀಯ ಮಿತ್ರರೇ ಎನ್ನುವ ಮಾತಿನೊಂದಿಗೆ ನನ್ನ ಈ ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ನಿರ್ಲಕ್ಷ್ಯ ಮಾಡಬೇಡಿ. ಬದುಕನ್ನು ಒಂದು ದೊಡ್ಡ ಸವಾಲಾಗಿ ಸ್ವೀಕರಿಸಿ ಉದ್ಯೋಗ ಪಡೆಯುವಂತಹ ಅಗತ್ಯದ ಯೋಗ್ಯತೆಯನ್ನು ನೀವು ಬೆಳೆಸ್ಕೊಳ್ಳಿ. ಉದ್ಯೋಗಕ್ಕೆ ಬೇಕಾದಂತಹ ಅರ್ಹತೆ ಒಂದಾದರೆ ಉದ್ಯೋಗವನ್ನು ಪಡೆಯುವ ಯೋಗ್ಯತೆ ಬಹಳ ದೊಡ್ಡ ವಿಷಯ, ಬಹಳ ದೊಡ್ಡ ವಿಚಾರ. ಅದನ್ನು ನೀವು ಗಳಿಸ್ಕೊಂಡು ಸಶಕ್ತರಾದರೆ ಉದ್ಯೋಗ ಖಂಡಿತ ನಿಮಗೆ ಲಭಿಸ್ತದೆ. ಈ ಸ್ಪರ್ಧೆಯಲ್ಲಿ ಉದ್ಯೋಗ ಲಭಿಸಬೇಕಾದ್ರೆ ಅಂತಹ ಉದ್ಯೋಗ ಪಡೆಯುವ ಯೋಗ್ಯತೆ ಇರಬೇಕು. ಇಲ್ಲದಿದ್ದರೆ ಉದ್ಯೋಗ ಸಿಗುವುದಿಲ್ಲ. ಅರ್ಹತೆಯ ಮಾನದಂಡದಲ್ಲಿ ಉದ್ಯೋಗ ಸಿಗುವುದಿಲ್ಲ, ಯೋಗ್ಯತೆಯ ಮಾನದಂಡದಲ್ಲಿ ಉದ್ಯೋಗ ಸಿಗ್ತದೆ ಎನ್ನುವುದನ್ನು ನೀವು ಮನಗಾಣಬೇಕು, ಅರ್ಥೈಸಿಕೊಳ್ಬೇಕು. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನೀವು ಒಂದು ಉತ್ಕೃಷ್ಟ ಸಾಧನೆಯನ್ನು ಕ್ಷಿಪ್ರವಾಗಿ ಪಡಿಬೇಕಾದರೆ ನಿಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು
ಯಶಸ್ಸಿನ ಹಂತವನ್ನು ತಲುಪಿದಂಥ, ಯಶಸ್ಸನ್ನು ಸಾಧಿಸಿದಂಥ ಪ್ರೈಮ್ ಸಕ್ಸಸ್ ಎನ್ನುವಂಥ ಒಂದು ಆ್ಯಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಕಮ್ ಟು ಪ್ರೈಮ್ ಸಕ್ಸಸ್, ಸರ್ಚ್ ಫಾರ್ ಪ್ರೈಮ್ ಸಕ್ಸಸ್. ಗೂಗಲ್ ಪ್ಲೇ ಸ್ಟೋರಲ್ಲಿ ಪ್ರೈಮ್ ಸಕ್ಸಸ್ ಎನ್ನುವಂಥ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಪ್ರಪ್ರಥಮವಾಗಿ ಗೋ ಟು ಯುವರ್ ಗೂಗಲ್ ಪ್ಲೇ ಸ್ಟೋರ್, ಡೌನ್ಲೋಡ್ ಪ್ರೈಮ್ ಸಕ್ಸಸ್ ಆ್ಯಪ್. ಪ್ರೈಮ್ ಸಕ್ಸಸ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಅದರಲ್ಲಿ ದೊರೆಯುವಂತಹ ಆನ್ಲೈನ್ ಕೋಚಿಂಗ್ ಸೆಷನ್ಸ್, ಡೆಮೋ ಕ್ಲಾಸಸ್, ಡಿಸ್ಕಷನ್ ಸೆಷನ್ಸ್, ಇಂಟ್ರಾಕ್ಟಿವ್ ಸೆಷನ್ಸ್, ಪ್ರಾಬ್ಲಮ್ ಸಾಲ್ವಿಂಗ್ ಸೆಷನ್ಸ್, ಪ್ರಾಕ್ಟಿಕಲ್ ಸೆಷನ್ಸ್, ಇದೆಲ್ಲವನ್ನು ನೀವು ಅತ್ಯಂತ ಸಾಧಕ, ಅನುಭವಿ, ಸಂಪನ್ಮೂಲ ವ್ಯಕ್ತಿಗಳ ತರಗತಿಗಳಲ್ಲಿ ನಿಮಗೆ ಲಭ್ಯ ಇದೆ. ಅದನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. IBPS ಅಥವಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಡೆಸುವಂತಹ ಪರೀಕ್ಷೆಗಳು, ಪ್ರಿಲಿಮ್ಸ್ ಪರೀಕ್ಷೆಗಳು, ಪ್ರಿಲಿಮ್ಸ್ ಪರೀಕ್ಷೆಯ ನಂತರ ನಮ್ಮ ಮೇನ್ಸ್ ಎಕ್ಸಾಮ್ ನಡೀತದೆ ಪ್ರತ್ಯೇಕವಾಗಿ. ಈ ಪ್ರಿಲಿಮ್ಸ್ ಪರೀಕ್ಷೆಗೆ ನಿಮಗೆ ಈಗಾಗಲೇ ಅತಿ ಅಮೂಲ್ಯವಾದಂತಹ ಪಠ್ಯ ವಿಷಯವನ್ನು, ಅದು ರೀಸನಿಂಗ್ ಇರ್ಬೋದು, ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಇದೆಲ್ಲವನ್ನು ಪ್ರೈಮ್ ಸಕ್ಸಸ್ ಅಪ್ಲಿಕೇಶನಿಂದ ನೀವು ಡೌನ್ಲೋಡ್ ಮಾಡಿಕೊಂಡು 90 ದಿನಗಳು ಅಂದರೆ 3 ತಿಂಗಳ ಅವಧಿಯ ಉದ್ದಕ್ಕೂ ನೀವು ಈ ಪ್ರೈಮ್ ಸಕ್ಸಸ್ ಎನ್ನುವಂತಹ ಅಪ್ಲಿಕೇಶನಲ್ಲಿ ಈ ಒಂದು ಪ್ರೋಗ್ರಾಮನ್ನು ಡೌನ್ಲೋಡ್ ಮಾಡಿ ಆನ್ ಯುವರ್ ಪೇಮೆಂಟ್ ಆಫ್ ₹3,000 ಯು ಕ್ಯಾನ್ ವ್ಯೂ ದಿ ಪ್ರೋಗ್ರಾಮ್ ಎನಿ ನಂಬರ್ ಆಫ್ ಟೈಮ್ಸ್. ಈ ತರಗತಿಗಳು, ಇಂಟ್ರಾಕ್ಟಿವ್ ಸೆಷನ್ಸ್, ಮಾಹಿತಿಯ ವಿಸ್ತರಣೆ, ಪ್ರಾಕ್ಟಿಕಲ್ ಲರ್ನಿಂಗ್ ಸೆಷನ್ಸ್, ಈ ಹಿಂದಿನ ಪರೀಕ್ಷೆಗಳಲ್ಲಿ ಬಂದಂತಹ ಪ್ರಶ್ನೆಗಳ ಸ್ವರೂಪ, ಉದಾಹರಣೆಗಳು, ಇದೆಲ್ಲವನ್ನು ಸಂಪನ್ಮೂಲ ವ್ಯಕ್ತಿಗಳು ಈಗಾಗಲೇ ಸಿದ್ಧಗೊಳಿಸಿ ಆನ್ಲೈನ್ ಕೋಚಿಂಗ್ನಲ್ಲಿ ತಮಗೆ ಲಭ್ಯ ಆಗುವ ರೀತಿಯಲ್ಲಿ ನಿಮಗೆ ಈಗಾಗಲೇ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಿದ್ದಾರೆ. ಪ್ರೈಮ್ ಸಕ್ಸಸ್ ಅಪ್ಲಿಕೇಶನನ್ನು ಗೂಗಲ್ ಪ್ಲೇ ಸ್ಟೋರಲ್ಲಿ ಯಾವುದೇ ವಿಳಂಬ ಮಾಡದೆ ನೀವು ಡೌನ್ಲೋಡ್ ಮಾಡಿಕೊಳ್ಳಿ. ನಮ್ಮ ಈ ಪ್ರೋಗ್ರಾಮಿಗೆ ನಿಮ್ಮನ್ನು ನೀವು ನೋಂದಾಯಿಸಿಕೊಳ್ಳಿ. ನಿಮ್ಮ ಫೀಸನ್ನು ₹3,000 90 ದಿನಗಳ ಅವಧಿಯ 3,000 ಫೀಸಿನ ಈ ಸಕ್ಸಸ್ಫುಲ್, ವೆರಿ ಇಫೆಕ್ಟಿವ್, ವೆರಿ ಯೂಸ್ಫುಲ್, ಹೈಲಿ ಇನ್ವ್ಯಾಲ್ಯೂಯೇಬಲ್ ಆನ್ಲೈನ್ ಕೋಚಿಂಗಿನ ಒಂದು ಪಾಠ ಪ್ರವಚನಗಳನ್ನು ನೀವು ಪಡ್ಕೊಂಡು, ತಿಳ್ಕೊಂಡು ನಿಮ್ಮ ಸಾಧನೆಯ ಮೆಟ್ಟಿಲನ್ನು ಏರಲಿಕ್ಕೆ ಸಾಧ್ಯ ಆಗ್ತದೆ. ಪ್ಲೀಸ್ ಡೋಂಟ್ ಮೇಕ್ ಎನಿ ಡಿಲೇ. ಡೋಂಟ್ ವೇಸ್ಟ್ ಯುವರ್ ಟೈಮ್ ಜಸ್ಟ್ ಫಾರ್ ಥಿಂಕಿಂಗ್. Go seriously, go at once, go to Play Store, download Prime Success application. If you want to have the quality, or if you want to know and if you want to have confirmation about the quality of our classes, you can also view some of the demo classes. ಡೆಮೋ ಕ್ಲಾಸನ್ನು ನೋಡ್ಬೋದು. ನಿಮಗೆ ಈ ಡೆಮೋ ಕ್ಲಾಸಿನಲ್ಲಿ ಸಂತೃಪ್ತಿ ಲಭಿಸಿದರೆ ಈ ಪ್ಲೇ ಸ್ಟೋರಲ್ಲಿ ಲಭ್ಯ ಇರುವಂಥ ಒಂದು ಕಾರ್ಯಕ್ರಮವನ್ನು ಪೇ ಮಾಡಿ ನೀವು ಖರೀದಿ ಮಾಡಿಕೊಳ್ಬೋದು, ಬಳಕೆದಾರರಾಗ್ಬೋದು. ಯು ಕ್ಯಾನ್ ಆಲ್ಸೋ ಸಟನ್ಲಿ ಸ್ಟೆಪ್ ದ ಲ್ಯಾಡರ್ ಆಫ್ ಯುವರ್ ಸಕ್ಸಸ್. ಥ್ಯಾಂಕ್ ಯು. ಡೋಂಟ್ ವೇಸ್ಟ್ ಯುವರ್ ಟೈಮ್. ಬಿ ಕ್ವಿಕ್ ಆ್ಯಂಡ್ ಗೋ ಟು ಪ್ಲೇ ಸ್ಟೋರ್, ಡೌನ್ಲೋಡ್ ಪ್ರೈಮ್ ಸಕ್ಸಸ್. ಥ್ಯಾಂಕ್ ಯು. Thanks for watching. For IAS, KAS, banking, all competitive exams,
recorded lectures, and courses, download Prime Success app from Google's Play Store. Subscribe to our YouTube channel for more such videos.